ಹೀಗೆ ಹಾಯ್, ನಾನು ನಿಮ್ಮ ಪ್ರೀತಿಯ ಅನುಜ್ಞಾ. ಮತ್ತು ಇವತ್ತೆಂತ ಅಂತ ಹೇಳಿದರೆ, ಇವತ್ತು ನಾವು ಫ್ಯಾಮಿಲಿ ಸಮೇತ ಮಾಡೇಕಾವು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಆಯಿತಾ. ಸೊ ಹಾಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಅಂದರೆ 4:45 ಎದ್ದು ಮೊದಲು ಸರಿಯಾಗಿ ಮಾತಾಡೋದು ಕಲಿ. 4:45 ಎದ್ದು ಸ್ನಾನ ಮಾಡಿ ಹೊರಟಿ ರೆಡಿಯಾಗಿ ಅಂತ ನಿಂತಿದ್ದೆ ನಾನು. ಸೊ ನಿನ್ನ ಮೆಹಂದಿಯಲ್ಲಿ ಇಟ್ಟಿದ್ರು ನನಗೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ ಸುಮ್ಮನೆ ಇಟ್ಟದ್ದು. ಸೊ ಹಾಗೆ ಮನೆಯವರೆಲ್ಲ ಹೊರಡ್ತಿದ್ದಾರೆ, ನನ್ನ ಹೊರಟಿಗೆಲ್ಲ ಆಯಿತು. ಸೊ ಬೆಳಿಗ್ಗೆ ವ್ಯೂಸ್ ಎಲ್ಲ ಚೆಂದ ಇರ್ತದೆ ಇದು, ಅಂದರೆ ಒಂಥರ ಹಿಮ ಆ ತುಳುವಲ್ಲಿ ಹೇಳಿದ್ರೆ ಮೈಂಡ್ ಅಂತ ಹೇಳ್ತೇವೆ. ಸೊ ಚೆಂದ ಇರ್ತದೆ ನೋಡಲಿಕ್ಕೆಲ್ಲ. ಬೆಳಿಗ್ಗೆ ತೋರಿಸ್ತೀನಿ. ತಿಂಡಿಯಲ್ಲೇ ಆಗಬೇಕಷ್ಟೇ. ನಮ್ಮ ಮನೇಲಿ ತಿಂಡಿ ಅಂತ ಗೊತ್ತುಂಟು ಇವತ್ತು. ಇಲ್ಲಿ ಮಂಗಳೂರಲ್ಲೆಲ್ಲ ಹಲಸಿನ ಹಣ್ಣಿನ ಗಟ್ಟಿ ಅಂತ ಹೇಳ್ತಾರೆ. ಅದೊಂದು ಎಲೆ ಉಂಟಲ್ಲ, ಎಲೆಯಲ್ಲಿ ಹಲಸಿನ ಹಣ್ಣಿನ ಮತ್ತು ಅಕ್ಕಿಯಿಂದ ಮಾಡಿದ್ದು ಒಂದು ಹಿಟ್ಟಿರ್ತದೆ, ಅದನ್ನು ಮಡಚಿಡೋದು. ಸೊ ಅದು ಇವತ್ತು ನಮಗೆ ಹಲಸಿನ ಹಣ್ಣಿನ ಗಟ್ಟಿ, ತುಳುವಲ್ಲಿ ಪೆಲಕಾಯಿತ ಗಟ್ಟಿ ಅಂತ ಹೇಳ್ತಾರೆ. ಸೊ ಅದು ಇವತ್ತು ನಮಗೆ. ಸೊ ಹಾಗೆ ಆಯಿತು. ಈಗ ಟೈಮ್ 6:10 ಆಯಿತು. ಸೊ 6:30ಗೆ ನಾವು ಮನೆಯಿಂದ ಹೊರಡಬೇಕು. ಸೊ ಹೋಗಬೇಕಾದ್ರೆ ವೀಡಿಯೋ ಮಾಡ್ತೇನೆ ನೋಡಿ ಆಯಿತಾ. ಸುಳ್ಯ ಎಲ್ಲ ಕಳೆದು ಈಗ ನಾವು ಕೇರಳಕ್ಕೆ ರೀಚ್ ಆಗ್ತಾ ಬರ್ತಿದ್ದೇವೆ. ಕೇರಳ ಗಡಿಯೆಲ್ಲ ದಾಟಿ ಆಯಿತು. ಈಗ ಕೇರಳಕ್ಕೆ ರೀಚ್ ಆಗ್ತಾ ಇದ್ದೇವೆ. ಒಂದು 10 ಗಂಟೆ ಆಗುವಾಗ ಟೆಂಪಲ್ಗೆ ರೀಚ್ ಆಗ್ತು. ವ್ಯೂಸ್ ಎಲ್ಲ ಚೆಂದ ಉಂಟು ಈ ಕಡೆ. ಅಂತೂ ಹಾಕ್ತೇನೆ ನೋಡಿ ಆಯಿತಾ. ಇಲ್ಲಿ ನಿಂತಿದ್ದೇವೆ ತಿಂಡಿ ತಿನ್ನಲಿಕ್ಕೆ ಅಂತ ನೋಡಿ ಪ್ಲೇಸ್. ಆ ಕಡೆ ರೋಡು, ಈ ಕಡೆ ನಾವು ನಿಂತಿದ್ದೇವೆ. ಈಗ ನಾವು ತಿಂಡಿ ತಿನ್ನಬೇಕಲ್ಲ, ನಾನು ಹೇಳಿದ್ದಿಲ್ಲ ಗಟ್ಟಿ ಅಂತ ನೋಡಿ. ಇದು ಪ್ಲಸ್ ನಾನಿದ್ದು ನಾವು ಮನೆಯಿಂದ ತಂದದ್ದು. ಹೀಗಿರ್ತದೆ, ಹೀಗೆ ಮಾಡು. ತಿಂಡಿ ಎಲ್ಲ ಮಾಡಿ ಆಯ್ತು. ಈಗ ನಾವು ಪುನಃ ನಾವು ಜರ್ನಿ ಸ್ಟಾರ್ಟ್ ಮಾಡೋದು. ಈಗ ಮಾಡಾವು ಕಾಯಿಗೆ ತಲುಪಿ ಆಯಿತು. ಇದರಲ್ಲಿ ಇಷ್ಟು ತುಂಬ ವೆಹಿಕಲ್ ಉಂಟಾಯಿತು, ತುಂಬ ಜನ ಬರ್ತಾರೆ ಇಲ್ಲಿ. ನಾನು ನಿದ್ದೆ ಮಾಡಿ ಅದಷ್ಟೇ ಈಗ. ಸೊ ಇಲ್ಲಿ ಎಂತ ಇರೋದೆಲ್ಲ ಕರ್ನಾಟಕದವ್ರದ್ದೇ ಗಾಡಿ ಆಯಿತಾ. ಬೆಂಗಳೂರು ಅವ್ರದ್ದು ಮತ್ತು ಮಂಗಳೂರು ಅವ್ರದ್ದು ಎಲ್ಲ ಕರ್ನಾಟಕದವ್ರದ್ದೇ ಗಾಡಿ. ತುಂಬ ಜನ ಬರ್ತಾರೆ ಕಾಣ್ತಿದ್ದಿಲ್ಲ. ಅದೇ ಬಿಸಿಲು ತುಂಬ ಉಂಟು, ಮಳೆ ಇಲ್ಲದೆ ಇಲ್ಲಿ. ರೋಡ್ ಅಲ್ಲಿಗೆ ಹೋಗಲಿಕ್ಕೆ ಬಿಡ್ತಲ್ಲ, ಇಲ್ಲಿ ಎಲ್ಲ ಪಾರ್ಕ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮತ್ತು ಅಲ್ಲಿ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಎಂತಕ್ಕೆ ಗೊತ್ತಿಲ್ಲ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರ್ಬೇಕು ನೋಡಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಹೋಗ್ಬೇಕು. ಇಲ್ಲೆಲ್ಲ ಗಾಡಿ ನಿಲ್ಲಿಸಿದ್ದಾರೆ, ಅಲ್ಲಿ ಎಂತಕ್ಕೆ ಗೊತ್ತಿಲ್ಲ. ಮತ್ತು ಈ ಕಡೆಯಿಂದ ಸಹ ಬರಲಿಕ್ಕೆ ಆಗ್ತಿತ್ತು. ನಾವು ಅಲ್ಲಿ ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ಎಲ್ಲ ಬಿದ್ದೋಯ್ತು. ನಾನು ಮತ್ತು ಅಮ್ಮ ಇಲ್ಲಿದ್ದೇವೆ. ಪಾಪ ನಮಗೆ ಸುಸ್ತಾಗ್ತದೆ, ಅಂದರೆ ನಾವು ಬೆಳಿಗ್ಗೆ ಹೊರಟಿದ್ದೇವಲ್ಲ, ಜರ್ನಿ ಮಾಡಿ ಬರಬೇಕಾದ್ರೆ ಸುಸ್ತಾಗ್ತದೆ ಅಂತ. ಹಾಗೆ ಪಾಪ ನನ್ನಮ್ಮ ನೋಡಿ ಸೊರಗಿ ಹೋಗಿದ್ದಾರೆ. ನಾನು ಸಹ ಸೊರಗಿ ಹೋಗಿದ್ದೀನಿ. ಹಾಗೆಲ್ಲ ಅವರಿಗೆ ಕಾರಲ್ಲೆಲ್ಲ ಜರ್ನಿ ಮಾಡಿದರೆ ಆಗೋದಿಲ್ಲ, ಒಂಥರ ತಲೆನೋವೆಲ್ಲ ಜಾಸ್ತಿ. ಮತ್ತು ನಾವು ಬೆಳಿಗ್ಗೆ 6:00 ಹೊರಟಿದ್ದೇವೆ, 10:00 ರೀಚ್ ಆದಲ್ವ. ಹಾಗೆ ಅದು ತುಂಬ ಲಾಂಗ್ ಆಗ್ತದಲ್ವ, ಹಾಗೆಲ್ಲ ಬಂದರೆ ತುಂಬ ಕಷ್ಟ ಆಗ್ತದೆ. ಅಂತೂ ಇನ್ನು ಫೈನಲಿ ರೀಚ್ ಆಗಿದ್ದೇವೆ. ತೋರಿಸ್ತೇನೆ. ಮತ್ತು ಗೊತ್ತಿಲ್ಲ ದೇವಸ್ಥಾನದೊಳಗೆಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ ಬಿಡ್ತಾರೆ ಇಲ್ಲ ಅಂತ. ಈಗ ಕೆಲವು ಕಡೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲಲ್ಲ, ಹಾಗೆ. ಸೊ ನೋಡುವ ವೀಡಿಯೋ ಮಾಡಲಿಕ್ಕೆ ಬಿಡ್ತಾರಾ ಇಲ್ವಾ. ಮಾರೋದು ಗೈಸ್ ನೋಡಿ. ಅಲ್ಲಿ ತಾತ ಲಾಟ್ರಿ ಟಿಕೆಟ್, ಇಲ್ಲಿ ಒಂದು ತಾತ ಲಾಟ್ರಿ ಟಿಕೆಟ್, ಎಲ್ಲ ಲಾಟ್ರಿ ಟಿಕೆಟ್ ಮಾರಿಕೊಂಡು ನೋಡಿ. ಇಲ್ಲಿ ಆಂಟಿ ಒಂದು ಲಾಟ್ರಿ ಟಿಕೆಟ್ ಮಾರಿ, ಎಲ್ಲ ಲಾಟ್ರಿ ಟಿಕೆಟ್ ಮಾರ್ತಾ ಇರ್ತಾರೆ. ಇಲ್ಲಿ ಲಾಟ್ರಿ ಎಲ್ಲ ಬಾರಿ ಫೇಮಸ್ ಅಲ್ಲ, 10 ಕೋಟಿ 100 ಕೋಟಿ ಅಂತ ಲಾಟ್ರಿ ಅಂತ ಎಲ್ಲ ಲಾಟ್ರಿ ಇರೋದು. ಮತ್ತು ಇಲ್ಲಿ ಎಲ್ಲ ಬೋರ್ಡ್ಸ್ ಎಲ್ಲ ಮಲಯಾಳದಲ್ಲಿ ಬರೆದಿದ್ದಾರೆ. ನನಗೆ ಮಲಯಾಳ ಓದಲಿಕ್ಕೆ ಸಹ ಬರೋದಿಲ್ಲ, ಮಾತಾಡಲಿಕ್ಕೆ ಸಹ ಬರೋದು ಕನ್ನಡ ಇಂಗ್ಲೀಷ್ ಮಾತ್ರ. ಇಲ್ಲಿ ಯಾರು ಕನ್ನಡ ಮಾತಾಡೋರಿದ್ದಾರೆ, ಅವರೆಲ್ಲ ಎಂತ ನಮ್ಮ ಥರ ಭಕ್ತಾದಿಗಳು ಬಂದಿದ್ದಾರೆ ಅಷ್ಟೇ. ಅದು ಬಿಟ್ಟು ಇಲ್ಲಿಯವರೇ ಅಂತ ಬರೋದು ಕಡಿಮೆ. ಇಲ್ಲಿ ಗಾಡಿ ತುಂಬ ಉಂಟು, ಅದರಲ್ಲಿ ಇರೋದೆಲ್ಲ KA 09 KA ಎಲ್ಲ ಕರ್ನಾಟಕದವರೇ ಇರೋದು. ಹಾಗೆ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಕಾಣ್ತದೆ. ಹಾಗೆ ಹಾಗೆಲ್ಲ ದೇವಸ್ಥಾನ ತುಂಬ
ಮಾಡೈಕಾವು ರಶ್ ಇದು ಮಾಡಲಿಕ್ಕೆ ಇಷ್ಟಿಷ್ಟುದ ಲೈನ್ ಉಂಟು. ದೇವಸ್ಥಾನದಲ್ಲಿ ಇಷ್ಟುದ ಲೈನ್ ಇರ್ಬೋದು. ಈಗ ರಶೀದಿಯೆಲ್ಲ ಮಾಡಿ ಆಯಿತು. ಈಗ ಲೈನಿಗೆ ನಿಂತಿದ್ದೇವೆ ಆಯಿತು. ಎಂಥ ರಶ್ ಗೊತ್ತುಂಟು, ತುಂಬ ರಶ್ ದೇವಸ್ಥಾನದ ಒಳಗೆಲ್ಲ ಹೋಗಿ ಬಂದಾಯಿತು. ಅಲ್ಲಿ ಒಳಗಡೆ ವಿಡಿಯೋ ಮತ್ತು ಫೋಟೋಗ್ರಾಫಿಗೆಲ್ಲ ಆಪರ್ಚುನಿಟೀಸ್ ಇಲ್ಲ, ಹಾಗಾಗಿ ಪ್ರಸಾದ ಎಲ್ಲ ತಗೊಂಡೆಲ್ಲ ಬಂದಾಯಿತು. ಮತ್ತು ರಶ್ ಇತ್ತು ಮತ್ತು ತುಂಬ ಜನ. ಹಾಗೆ ಅಂದರೆ ಇದು ತುಂಬ ಓಲ್ಡ್ ಟೆಂಪಲ್ ಆಯಿತಾ, ಸೊ ಜನ ತುಂಬ ಬರ್ತಾರೆ ಇಲ್ಲಿಗೆ. ಹಾಗೆ ಮತ್ತು ಇಲ್ಲಿ ತುಂಬ ಇರೋದೆಲ್ಲ ಮಂಗಳೂರವರೇ ಆಯಿತಾ, ಮಂಗಳೂರವರಾಗಿರ್ಬೋದು, ಬೆಂಗಳೂರವರು, ಕರ್ನಾಟಕದವರೇ. ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿಗೆ ಬರೋದು ಕರ್ನಾಟಕದವರು ಮಾತ್ರ. ಮತ್ತು ಕೇರಳದವರೆಲ್ಲ ಬರ್ತಾ ಹೋಗ್ತಲೇ ಇರ್ತಾರೆ. ಹೇಗಿತ್ತಮ್ಮ ದರ್ಶನ? ಕನ್ನಡದಲ್ಲಿ ಮಾತಾಡಿ. ಪರವಾಗಿಲ್ಲ. ನಾವು ನೆನೆಯದೇ ಬಂದದ್ದು. ನಿನ್ನೆ ರಾತ್ರಿ ಮಾತಾಡಿದ್ವಿ ಹೀಗೀಗ ಹೋಗೋಣ ಅಂತ. ಅಣ್ಣ ಹೇಳಿದಾಯಿತು ಹೋಗೋಣ, ಹಾಗೆ ಹೊರಟು ಬಂದದ್ದೇ ಸೀರೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ನಮ್ಮದು. ಹಾಗೆ ಆಯಿತು. 10:30 ನಾವು ಮನೆಯಿಂದ 6:37ಕ್ಕೆ ಹೊರಟಿದ್ವಿ. 10:32ಕ್ಕೆ ರೀಚ್ ಆದ್ವಿ. ಮತ್ತು ದೇವಸ್ಥಾನದ ಒಳಗೆಲ್ಲ ಹೋಗಿ ಈಗ ಟೈಮ್ 12:20 ಆಯಿತು. ಊಟ ಮಾಡಬೇಕಂದ್ರೆ ಚೀಟಿ ಮಾಡಬೇಕಂತೆ ನಾವು. ಅದನ್ನು ಪಿಂಕ್ ಕಲರ್ ಸ್ಲಿಪ್ ಇರ್ತದೆ, ಅದನ್ನು ತಗೋಬೇಕಂತೆ ಊಟ ಮಾಡಬೇಕಂದ್ರೆ. ಹಾಗೆ ಅಪ್ಪ ಚೀಟಿ ತರಲಿಕ್ಕೆ ಹೋಗಿದ್ದಾರೆ. ನಾವು ಊಟ ಮಾಡಬೇಕಂದ್ರೆ ದೇವಸ್ಥಾನಕ್ಕೆ ಬಂದು ಊಟ ಮಾಡದೆ ಹೋಗ್ತಾರೆ ಯಾರಾದರೂ. ಹಾಗೆ ಕೆಲವೊಮ್ಮೆ ರಶ್ ಇರ್ತದಲ್ಲ, ಇವತ್ತು ಅಷ್ಟೊಂದು ರಶ್ ಉಂಟು, ಬಟ್ ಊಟಕ್ಕೆ ಅಷ್ಟೊಂದು ರಶ್ ಇಲ್ಲ. ಹಾಗೆ ಅದು ಸ್ಟಿಕ್ಕರ್ ಎಲ್ಲ ಬಿತ್ತೋಯ್ತು ಅಂತ. ಹಾಗೆ ಕತೆ ಆಯಿತು. ಇನ್ನೂ ಊಟ ಮಾಡಿ ಆದಮೇಲೆ ಹೋಗೋದು, ಯಾಕಂದರೆ ಪುನಃ ಹೋಗಬೇಕಾದ್ರೆ ಒಂದು 3 to 4 hours ಬೇಕಲ್ಲ, ಅದಕ್ಕೆ ಬೇಗ ಹೋಗಬೇಕು ಅಂತ. ಹಾಗೆ ಒಳ್ಳೆ ಇತ್ತು, ದರ್ಶನ ಎಲ್ಲ ಚೆಂದ ಇತ್ತು. ಬನ್ನಿ. ಇದೆಲ್ಲ ಪರ್ಚೇಸ್ ಊಟಕ್ಕೆ ಚೀಟಿ ಸಿಕ್ಕಿತ್ತು. ಈಗ ಊಟ ಮಾಡಲಿಕ್ಕೆ ಹೋಗಬೇಕು. ಊಟಕ್ಕೆ ಲೈನ್ ಉಂಟು ಒಂಚೂರು, ಆದರೂ ವೆಯ್ಟ್ ಮಾಡಬೇಕು ನಾವು. ಅದೆಲ್ಲ ಅಪ್ಪ ಎಲ್ಲ ತಗೊಂಡಾಯ್ತು. ಈಗ ಊಟಕ್ಕೆ ಲೈನ್ ನಿಂತಿದ್ದೇವೆ. ಇಂಥ ಬಿಸಿ ಗೊತ್ತುಂಟು, ಕಾಲೆಲ್ಲ ಸುಡ್ತಾ ಉಂಟು. ತುಂಬ ಬಿಸಿ ಮಳೆಗಾಲ ಅಂತ ಯಾರು ಹೇಳಲಿಕ್ಕಿಲ್ಲ, ಕಾಲೆಲ್ಲ ಸುಡ್ತಾ ಉಂಟು, ಅಷ್ಟು ಬಿಸಿ. ಅಪ್ಪ ಅಲ್ಲಿ ನಿಂತಿದ್ದಾರೆ, ಅವರ ಕಾಲು ಇದಾಗ್ತದೆ ಅಂತ. ತುಂಬ ಬಿಸಿ ಆಗ್ತದೆ. ಈ ಊಟ ಎಲ್ಲ ತಗೊಂಡು ಬಂದಾಗಿದೆ. ಇಲ್ಲಿ ಕೇರಳದಲ್ಲಿ ಸಹ ಬಾಯ್ಲ್ ರೈಸೇ ಊಟ ಮಾಡೋದು, ಮಂಗಳೂರಲ್ಲಿ ಸಹ ಬಾಯ್ಲ್ ರೈಸ್ ಊಟ ಮಾಡೋದು. ಹಾಗೆ ನಾವು ಮಂಗಳೂರವರು ಜಾಸ್ತಿ ಬಾಯ್ಲ್ ರೈಸ್ ಮಾತ್ರ ಊಟ ಮಾಡೋದು. ಹಾಗೆ ಕೇರಳದವರು ಮತ್ತು ನಮ್ಮ ಫುಡ್ ಸ್ಟೈಲಿಗೆಲ್ಲ ತುಂಬ ವ್ಯತ್ಯಾಸ ಏನಿಲ್ಲ, ತುಂಬ ಸಿಮಿಲರ್ ಉಂಟು. ಹಾಗೆ ದೇವಸ್ಥಾನದಲ್ಲಿ ಊಟ ಮಾಡಬೇಕಂತ ಹಾಗೆ ಊಟ ಎಲ್ಲ ಮಾಡಿ ಬರ್ತಾನೆ. ಆಯಿತು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿ ಆಯಿತು. ಇನ್ನೊಂದು ದೇವಸ್ಥಾನ ಉಂಟಂತೆ, ಶಿವನ ದೇವಸ್ಥಾನ. ಇಲ್ಲಿ ಹತ್ತಿರದಲ್ಲಿ 1 ಕಿಲೋಮೀಟ್ರ್, ಅಲ್ಲಿಗೆ ಹೋಗಬೇಕಂತೆ. ಊಟ ಎಲ್ಲ ಮಾಡಿ ಆಯಿತು. ಬಾಯ್ಲ್ ರೈಸ್ ಬೇರೆ, ಕೇರಳದಲ್ಲಿ ಬಾಯ್ಲ್ ರೈಸ್ ಕೊಡೋದು. ಅಂದರೆ ಮಂಗಳೂರು ಮತ್ತು ಕೇರಳ ಸಿಮಿಲರ್ ಅಂತ ಹೇಳಿದ್ರು ಆ ಥರ. ಹಾಗೆ ಆಯಿತು. ಇನ್ನೊಂದು ದೇವಸ್ಥಾನಕ್ಕೆ ಹೋಗುವ. ಬಟ್ ಇಲ್ಲಿ ತುಂಬ ಬಿಸಿಲು ಆಯಿತಾ, ಮಳೆಗಾಲ ಅಂತ ಯಾರೂ ಹೇಳಲಿಕ್ಕಿಲ್ಲ, ಅಷ್ಟು ಬಿಸಿಲು ಉಂಟು ಇಲ್ಲಿ. ಅಲ್ಲಮ್ಮ, ಅಮ್ಮನ ನೋಡಿ, ಅಲ್ಲಿ ನನ್ನ ತಂದೆಯನ್ನು ನೋಡಿ, ತಲೆಗೆಲ್ಲ ಹಾಕಿಕೊಂಡು ಹೋಗ್ತಿದ್ದಾರೆ. ಹಾಗೆ ತುಂಬ ಬಿಸಿಲಿಲ್ಲಿ, ಹೆವಿ ಬಿಸಿಲು ಅಂತ ಹೇಳಿದ್ರೆ. ಎಲ್ಲಿ ಹೋದೆ ಲಾಟ್ರಿ ಟಿಕೆಟ್. ಕೇರಳ ಲಾಟ್ರಿಗೆ ಫೇಮಸ್ ಅಲ್ಲ, ಅದಕ್ಕೆ ಲಾಟ್ರಿ ಟಿಕೆಟ್ ಇತ್ತು. ಎಲ್ಲಿ ಹೋದರೂ ಅವರ ಕೈಯಲ್ಲಿ ಲಾಟ್ರಿ ಟಿಕೆಟ್, ಒಂದು ತಗೊಳ್ಳಿ ಒಂದು ತಗೊಳ್ಳಿತ್ತು. ಹಾಗೆಲ್ಲ ಕತೆ. ತುಂಬ ಬಿಸಿಲು, ಸುಸ್ತಾಯಿತು. ಬೇಗ ಹೊಟ್ಟಿದ್ದಲ್ಲ ಇವತ್ತು. ಅಯ್ಯೋ, ಪುನಃ ನಾಳೆದ್ದು ಯಾರು ಇಂಟರ್ನ್ಶಿಪ್ ಹೋಗ್ತಾರೆ ಗೊತ್ತುಂಟ. ಇಲ್ಲಿ ಬೋರ್ಡೆಲ್ಲ ಮಲಯಾಳದಲ್ಲೇ ಇರೋದಾಯ್ತು. ಒಂದು ವರ್ಡ್ ಓದಲಿಕ್ಕೆ ಬರೋದಿಲ್ಲ. ಕನ್ನಡದವರು ಇದು ದರ್ಶನಕ್ಕೆಲ್ಲ ಕನ್ನಡದವರೇ ಬರೋದು, ಮತ್ತು ಇಲ್ಲಿ ವರ್ಕರ್ಸ್ ಎಲ್ಲ ಇರೋದು ಮಲಯಾಳೀಸ್ ಅಲ್ವಾ, ಹಾಗೆ ಕಷ್ಟ ಆಗ್ತದೆ ಚೂರು. ಮತ್ತು ಪರವಾಗಿಲ್ಲ, ಅಲ್ಲಿ ತುಳುವಿನವರು ಕನ್ನಡದವರೆಲ್ಲ ಬರ್ತಿರ್ತಾರಲ್ಲ, ಹಾಗೆ. ದೇವಸ್ಥಾನ ಚೆಂದ ಉಂಟು, ಪುರಾತನ ಕಾಲದ ದೇವಸ್ಥಾನ. ಈಗ ಕಾರಲ್ಲಿ ಬಂದಾಯ್ತು, ದೇವಸ್ಥಾನ ಅಂತ ಇದ್ವಿ, ಶಿವನ ದೇವಸ್ಥಾನ ಇದ್ವಿ. ಅದು ಇವತ್ತು ಕ್ಲೋಸ್, ಅಂದರೆ 1:30 ಆಗ್ತಲ್ಲ, ಅದಕ್ಕೆ ಕ್ಲೋಸ್ ಅಂತ. ಹಾಗೆ ನಾವು ಇಲ್ಲಿಂದ ಹೊರಗಡೆಯಿಂದ ಕೈ ಮುಗ್ದೆಲ್ಲ ಬಂದಿದ್ದೇವೆ. ಅಲ್ಲ ಅಮ್ಮ,
ಆಯ್ತು ಇನ್ನು ಹೊರಡುದು ಅಲ್ಲ. ಬಿಸಿಲು ಕಾಲಿ ಆಗ್ತಾ ಇಲ್ಲ, ಬಿಸಿಲು ಸುಡು ಸುಡು ಬಿಸಿಲು. ಆಯ್ತು, ಆಮೇಲೆ ಬೀಚಿಗೆ ಬಂದಿದ್ದೇವೆ ನೋಡಿ, ಇದು ಬೀಚ್ ಬ್ಯಾಕ್ ಸೈಡ್. ಲಾ 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 ನೋಡಿ ಬೀಚ್, ಇದು ಬೀಚ್ ಫುಲ್. ಅಜಿತಾಳ್ ಬೀಚಿಗೆ ಬಂದಿದೆ ನಾವು, ನೀಲೇಶ್ವರದ ಹತ್ರ. ಸ್ಮೆಲ್ ಅಂತ ಹೇಳಿದೆ, ಮೀನು ನಾತ. ನೋಡಿ ಬೀಚಿಗೆ ಬಂದಿದ್ದೇವೆ ನಾವು, ಅಜಿತಾಳ್ ಬೀಚ್ ನೋಡಿ. ಅಪ್ಪ ಹೇಳಿದ್ದು ಬೀಚಿಗೆ ಬರ್ಬೇಕಂದ್ರೆ. ಅಮ್ಮಗೆ ತರಬೇನೆ ಅಪ್ಪಡಿ, ಅಮ್ಮನಿಗೆ ತಲೆನೋಗ್ತಾ ಹಾಗೆ ಟೀ ಕುಡಿದು. ಬೀಚಾ ಬೀಚ್ ನೋಡಿ, ಬೀಚ್ ಅಂದು ಬೀಚ್ ಬೀಚ್. ಅಮ್ಮ ಹೇಳುದು ಆ ಕಡೆ ಹೋಗ್ಬೇಡ, ಆ ಕಡೆ ಹೋಗ್ಬೇಡ ಅಂತ, ಬೈ ಅಮ್ಮ. ಬೀಚಿದು ವ್ಯೂ ಎಲ್ಲ ಸಕ್ಕತ್ ಸೈಕ್ ಉಂಟು ಬೀಚ್. ಅಲೆ ನೋಡಿ, ಅಲೆ ಅಲೆ ಎಷ್ಟು ದೊಡ್ಡ ಅಲೆ. ನೋಡಿ ಇಷ್ಟು ಚಂದ ಉಂಟು ರೆಸಾರ್ಟ್ ಎಲ್ಲ ಸಖತ್ ಉಂಟು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ದೋಣಿ ಕಣೆ ಎಷ್ಟು ಉದ್ದ ಉಂಟು ಗೊತ್ತುಂಟು. ಆ ತುದಿ ಆ ಎಡ್ಜಿಂದ ಹಿಡ್ದಿಲ್ಲ, ಹೀಗೆ ಬಂದಿಲ್ಲ, ಅಲ್ಲಿ ಅತಿ ತನಕ ಉಂಟು. ನೋಡಿ ಅಲೆ ಅಲೆ ನೋಡಿ, ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಉಂಟು ನೋಡಿ, ಚಂದ ಉಂಟು ವ್ಯೂ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಉಂಟು ನೋಡಿ, ಅಲ್ಲಿ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದು ತುಂಬ ಎತ್ತರ ಉಂಟು. ಮತ್ತೆ ನನಗೆ ಕಾಲು ಏಟಾಗ್ತಿಲ್ಲ ನೋಡಿ, ಇಷ್ಟಿರೋದು ಏಟಾಗ್ತಿಲ್ಲ, ತುಂಬ ಇದು ಉಂಟು. ಯಾರು ದೂಡ್ಲಿಕ್ಕೆಲ್ಲ ಜನ ಇಲ್ಲ. ವ್ಯೂ ಎಲ್ಲ ಚಂದ ಉಂಟು ಇಲ್ಲಿಂದ ನೋಡಲಿಕ್ಕೆ, ತೋರಿಸ್ತೇನೆ ನಾನು. ಬಿದ್ದರೆ ಆಮೇಲೆ ಗೋವಿಂದ ನಾನು. ನೋಡಿ ಈ ಥರ ವ್ಯೂ, ಈ ಥರ ಇಲ್ಲ ಅಲ್ಲಿ ಕೆಳಗೆ ನೋಡ್ಲಿಕ್ಕೆ ಯಾರು ಜನ ಇಲ್ಲ, ಸುಮ್ಮನೆ ಕೂತಿದ್ದೇನೆ. ಮತ್ತೆಂತ ಗೊತ್ತಲ್ಲ ಗೈಸ್, ಇದು ಹೀಗೆ ಕಟ್ಟಿದ್ದಾರೆ ನೋಡಿ ಇದಕ್ಕೆ. ಇದು ಯಾವಾಗ ಬೀಳ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಮಾರೆ, ನನಗೆ ಭಯ ಸಾಕ್ತದೆ. ಬಿದ್ದರೆ ಆಮೇಲೆ ತನಕ ಬಿಡ್ತೇನೆ ನಾನು. ಇದು ಚಂದ ಉಂಟಲ್ಲ ನೋಡಿ, ಇವೆಲ್ಲೊಂದು ಉಂಟು 4 ಜನ ಕೂತ್ಕೊಳ್ಳಿ. ಇಲ್ಲೆಲ್ಲ ಉಂಟು ನೋಡಿ, ಚಂದ ಉಂಟಲ್ಲ. ಲಲ್ಲ ನನ್ನ ಇಲ್ಲಿ ಸಣ್ಣ ಸಣ್ಣದು ಹೀಗೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಬೋಟ್ ಇದು ಸಿಮೆಂಟಲ್ಲಿ ಮಾಡಿದ್ದು ಕಾಣ್ತದೆ. ಅಲ್ಲ ಇದು ಬೋಟೆ, ಹಾಳಾಯಿತು. ಅಪ್ಪ ನೋಡೋದು ನೋಡಿ ಬೀಚ್ ಈ ಥರ. ಆಯಿತು ನಾವು ಆಯಿತು ಇನ್ನು ನಾವು ಹೋಗುದು ಮನೆಗೆ ಹೋಗುದು. ನಾವಿನ್ನು ಮನೆಗೆ ಹೋಗುದು ಆಯಿತು. ಎಲ್ಲ ಬೀಚಲ್ಲೆಲ್ಲ ನೋಡಿ, ಈಗ ಬಿಸಿಲಲ್ಲ ಹಾಗೆ ಕಷ್ಟ ಆಗ್ತದೆ ಒಂಚೂರು ತುಯ್ಯಾನು ಹಾಗೆ. ಸಂತ ಇಲ್ಲ ಗೈಸ್ ಎಲ್ಲ ಆಯಿತು. ಈಗ ಮನೆಗೆ ರೀಚ್ ಆಗಿದ್ದೇವೆ. ಬೆಳಿಗ್ಗೆ 6:37ಗೆ ಹೊರಟವರು, ಈವ್ನಿಂಗ್ 6:37ಗೆ ರೀಚ್ ಆಗಿದ್ದೇವೆ. ಸೊ ಹಾಗೆ ಇನ್ನೊಮ್ಮೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಹಾಗೆ ಎಲ್ಲರೂ ನಗ್ನಗ್ತಾ ಇರಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್. ಕಳಿಸಿ ಆಚೆ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು.